ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಬಹುದೊಡ್ಡ ಹಗರಣ ಆಗೋದಕ್ಕೆ ಯಾವ ಸ್ವರೂಪದಲ್ಲಿ ಸಾಧ್ಯ ಆಯಿತು ಇಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗೆಯೇ ಇದರ ಹಿನ್ನೆಲೆ ಏನು, ಜಾಲದ ಹಿಂದಿರುವಂಥ ನೆಟ್ವರ್ಕ್ ಯಾವುದು, ಮರುಪರೀಕ್ಷೆ ಪಾರದರ್ಶಕವಾಗಿ ನಡೆಯುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ NTA ಉತ್ತರವನ್ನು ಕೊಡಬೇಕಾಗತ್ತೆ. ಈಗ ತಮಿಳುನಾಡಿನ ರಾಜಕೀಯದ ಬಗ್ಗೆ ಹೋಗೋಣ. ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿದ್ರು ಕೂಡ ರಾಜಕೀಯದಲ್ಲಿ ವಿಜಯ್ ಅಂಬೆಗಾಲ್ ಇಟ್ಟಿರುವಂತಹ ನಾಯಕ. ಚುನಾವಣೆ ಗೆದ್ದ ಮೇಲೆ 108 ಕ್ಷೇತ್ರಗಳಲ್ಲಿ ಅವರೇನು ಚುನಾವಣೆಯಲ್ಲಿ ಅವರ ಪಕ್ಷ ಗೆಲ್ತು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಭಾಳಷ್ಟು ಕಷ್ಟಪಟ್ಟರು. ವಿಜಯ್ ಅವರ ಆಟ ಇದೇನು ಮುಗಿಸೇ ಬಿಡ್ತಾರೆ, ಮುಗಿದೇ ಹೋಯಿತು ಅನ್ನುವಂಥ ರೀತಿಯಂಥ ಚರ್ಚೆಗಳು ಕೂಡ ಶುರುವಾಯಿತು. ಆದರೆ ಇವತ್ತು ವಿಜಯ್ ಮೈತ್ರಿಕೂಟ ಊಹೆಗೂ ಮೀರಿ ದೊಡ್ಡದಾಗಿ ಬೆಳೀತಾ ಇದೆ. ಯಾಕಂದರೆ ಅವರಿಗೆ ಹರಿದು ಬರ್ತಾ ಇರುವಂತಹ ಬೆಂಬಲ ಮತ್ತೆ ಜಾಸ್ತಿ ಆಗ್ತಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ನಾಳೆ ವಿಶ್ವಾಸಮತ ಯಾಚನೆ ಮಾಡಬೇಕಾಗಿದೆ. 120 ಶಾಸಕರ ಮೈತ್ರಿಕೂಟಕ್ಕಷ್ಟೇ CM ಜೋಸೆಫ್ ವಿಜಯ್ ಪಡೆ ಸೀಮಿತ ಅಂದ್ಕೊಂಡಿದ್ರು. ಆದರೆ ಇವತ್ತು ದಿವಂಗತ ಜಯಲಲಿತಾ ಅವರ ಪಕ್ಷ ಇಬ್ಬಾಗ ಆಗ್ತಾ ಇದೆ. ಅಣ್ಣಾ DMK 24 ರೆಬಲ್ ಶಾಸಕರ ತಂಡ ಪಕ್ಷದ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ವಿರುದ್ಧ ಬಂಡಾಯ ಎದ್ದು ವಿಜಯ್ ಸರ್ಕಾರಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ಹಿರಿಯ ನಾಯಕರಾದಂತಹ ಮಾಜಿ ಮಂತ್ರಿಗಳಾದಂತಹ SP ವೇಲುಮಣಿ ಮತ್ತು CV ಷಣ್ಮುಗಂ ನೇತೃತ್ವದ 24 ಶಾಸಕರನ್ನು ವಿಜಯ್ ಇವತ್ತು ಸನ್ಮಾನಿಸಿ ಮೈತ್ರಿಕೂಟಕ್ಕೆ ಸೇರಿಸಿಕೊಂಡಿದ್ದಾರೆ. TVKಗೆ ಬೆಂಬಲ ನೀಡ್ತಾ ಇದ್ದಂತೆಯೇ AIADMK ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಸಿಟ್ಟಾದರು. ಅಧಿಕಾರಕ್ಕಾಗಿ ಪಕ್ಷದ ಸಿದ್ಧಾಂತಗಳನ್ನೇ ಬದಿಗೊತ್ತಿ ಬಾಲ ಅಲ್ಲಾಡಿಸ್ಕೊಂಡು ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಂದು ಕಡೆ CM ವಿಜಯ್ ಅಂದುಕೊಂಡಂತೆ ಅಣ್ಣಾ DMKಯ ಒಂದು ಬಣ TVKಗೆ ಜೈ ಎಂದಿದೆ. ಇದರ ಬೆನ್ನಲ್ಲೇ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನಾಯಕರನ್ನ ವಿಜಯ್ ಅವರು ಭೇಟಿಯಾದರು. ಚೆನ್ನೈನ IUML ಕಚೇರಿಗೆ ಭೇಟಿ ನೀಡಿದ್ದು ಮಾತುಕತೆ ನಡೆಸಿದ್ದಾರೆ. ಬಳಿಕ ಕಾಂಗ್ರೆಸ್ ಕಚೇರಿಗೂ ತೆರಳಿ ನಾಯಕರುಗಳನ್ನು ಭೇಟಿಯಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಮದ್ರಾಸ್ ಹೈಕೋರ್ಟ್ ಮುಖ್ಯಮಂತ್ರಿ ವಿಜಯ್ ಪಕ್ಷಕ್ಕೆ ಒಂದು ಶಾಕ್ ಕೊಟ್ಟಿದೆ. ಬರೀ ಒಂದೇ ಒಂದು ವೋಟ್ನಿಂದ ತಿರುಪತ್ತೂರು ಶಾಸಕ ಗೆದ್ದಿದ್ರು, TVK ಗೆದ್ದಿತ್ತು. ನಾಳೆ ವಿಶ್ವಾಸಮತ ಯಾಚನೆ ವೇಳೆ ಅವರು ಮತ ಹಾಕಬಾರದು ಅಂತೇಳಿ ಮದ್ರಾಸ್ ಹೈಕೋರ್ಟ್ ಆದೇಶಿಸಿದೆ. ವಿಜಯ್ TVK ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಸೇತುಪತಿ 83,385 ಮತವನ್ನು ಪಡೆದರು. TVK ಎದುರು ಒಂದು ಮತದಲ್ಲಿ DMK ಅಭ್ಯರ್ಥಿ ಪೆರಿಯಾಕುರುಪ್ಪನ್ ಸೋತಿದ್ರು. ಹೀಗಾಗಿ ಮರು ಎಣಿಕೆಗೆ ಮನವಿ ಮಾಡಿ ಅರ್ಜಿಯನ್ನು ಅವರು ಹಾಕಿದರು. ನಾಳೆ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಶ್ವಾಸಮತದಲ್ಲಿ ಜಯ ಸಾಧಿಸುವುದು ಬಹುತೇಕ ಖಚಿತವಾಗಿದೆ. ಸದ್ಯದ ಲೆಕ್ಕವನ್ನು ನೋಡೋದಾದರೆ ವಿಜಯ್ ಅವರ ಪಕ್ಷಕ್ಕೆ 108 ಇದ್ದದ್ದು ವಿಜಯ್ ಅವರು 2 ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ದರಿಂದ ಅಲ್ಲೂ ಒಂದು ಸ್ಥಾನ ಹೋಯಿತು, ಅದು 107 ಆಗಿತ್ತು. ಈಗ ಇನ್ನೊಬ್ಬರು ಶಾಸಕರಿಗೆ ನಾಳೆ ವೋಟ್ ಮಾಡಂಗಿಲ್ಲ ಅಂತ ಹೇಳಿದ ಕಾರಣದಿಂದಾಗಿ ಮದ್ರಾಸ್ ಹೈಕೋರ್ಟ್ ಹೇಳಿದ ಕಾರಣದಿಂದಾಗಿ ಅದು 106ಕ್ಕೆ ಇಳಿಕೆ ಆಗಿದೆ TVK ನಂಬರ್. ಆದರೆ ಅವ್ರ ಜೊತೆಗೆ ಕಾಂಗ್ರೆಸ್ನ 5, CPIನ 2, CPIMನ 2, ಹಾಗೆಯೇ VCK 2 ಮತ್ತು IUMLನ 2 ಸೀಟ್ಗಳು, ಇವುಗಳೆಲ್ಲವೂ ಕೂಡ ಸೇರಿದಾಗ ಅವರು ಮ್ಯಾಜಿಕ್ ನಂಬರನ್ನು ದಾಟ್ತಾರೆ, 117ರ ಮ್ಯಾಜಿಕ್ ನಂಬರನ್ನು ದಾಟಿ ಹೋಗ್ತಾರೆ. ಇದರ ಜೊತೆಗೆ 24+ ಶಾಸಕರ ಬೆಂಬಲ ಅಣ್ಣಾ DMK ಕಡೆಯಿಂದ ಸಿಗುವ ಸಾಧ್ಯತೆ ಇದೆ. ಇದೆಲ್ಲ ಒಟ್ಟು ಸೇರಿತು ಅಂತ ಹೇಳಿ ಆದರೆ ಹೆಚ್ಚು ಕಡಿಮೆ 145 ಸೀಟ್ಗಳ ದೊಡ್ಡ ಪಕ್ಷವಾಗಿ ಭರ್ಜರಿ ಬಹುಮತವನ್ನು ಅವರು ಸಾಬೀತುಪಡಿಸುವಂತಹ ಸಾಧ್ಯತೆ ಇದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಇಂಧನ ಕೊರತೆ ವದಂತಿಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟನೆ ನೀಡಿದ್ದಾರೆ. ಭಾರತದಲ್ಲಿ 69 ದಿನಗಳಿಗೆ ಆಗುವಷ್ಟು ಕಚ್ಚಾ ತೈಲ ಮತ್ತು 45 ದಿನಗಳಿಗೆ ಅಗತ್ಯವಿರುವಷ್ಟು LPG ದಾಸ್ತಾನಿದೆ. ಅಡುಗೆ ಅನಿಲ ಉತ್ಪಾದನೆಯನ್ನು ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಿಸಲಾಗಿದೆ. ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇಂಧನ ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದ್ರು, ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆತಂಕ ಎದುರಾಗಿದೆ. ಗದಗ ಜಿಲ್ಲೆಯಲ್ಲಿ ಹಲವೆಡೆ ಡೀಸೆಲ್ ಅಭಾವ ಶುರುವಾಗಿದೆ. ಕೆಲ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿತ್ತು. ದೇಶದಲ್ಲಿ ಇಂಧನ ಮಿತ ಬಳಕೆಗೆ ಪ್ರಧಾನಿ ಮೋದಿ ಅವರು ಕರೆ ನೀಡಿದ ಬೆನ್ನಲ್ಲೇ EV ವಾಹನಗಳ ಬಗ್ಗೆ ಹೆಚ್ಚು ಚರ್ಚೆಯಾಗ್ತಿದೆ. ಉಬರ್ CEO ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಈ ವೇಳೆ ತಮ್ಮ ಕಂಪನಿಯ ವಾಹನಗಳನ್ನು ಎಲೆಕ್ಟ್ರಿಕ್ ವಾಹನಗಳನ್ನಾಗಿ ಬದಲಾಯಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಮಿಳುನಾಡಿನ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಮತ್ತೆ ಸನಾತನ ಧರ್ಮವನ್ನು ಟಾರ್ಗೆಟ್ ಮಾಡಿದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಮಾತನಾಡುವಾಗ ಜನರನ್ನು ವಿಭಜಿಸುವ ಸನಾತನ ಧರ್ಮವನ್ನು ಸಂಪೂರ್ಣ ನಾಶ ಮಾಡಬೇಕು ಅಂತ ಹೇಳಿದ್ದಾರೆ. ಈ ವೇಳೆ ಅವರ ಎದುರುಗಡೆ ಆಸನದಲ್ಲಿದ್ದ CM ವಿಜಯ್ ಮೌನವಾಗಿ ಕುಳಿತಿದ್ದರು. ತಮ್ಮ ಗೆಲುವಿನ ಬಗ್ಗೆ ಭವಿಷ್ಯ ನುಡಿದಿದ್ದ ಜ್ಯೋತಿಷಿಯನ್ನೇ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ವಿಜಯ್ ನೇಮಿಸಿಕೊಂಡಿದ್ದಾರೆ. ರಿಕ್ಕಿ ರಾಧನ್ ವೆಟ್ರಿವೇಲ್ ಎಂಬಾತ ವಿಜಯ್ CM ಆಗ್ತಾರೆ ಅಂತ ವರ್ಷದ ಹಿಂದೆಯೇ ಭವಿಷ್ಯ ನುಡಿದಿದ್ದರಂತೆ. ಹೀಗಾಗಿ ಅವರನ್ನೇ ತಮ್ಮ ರಾಜಕೀಯ ವಿಶೇಷ ಕರ್ತವ್ಯಾಧಿಕಾರಿಯನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಅಸ್ಸಾಂನಲ್ಲಿ 2ನೇ ಬಾರಿ CM ಆಗಿ ಹಿಮಂತ್ ಬಿಸ್ವಾ ಸರ್ಮಾ
ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಗುವಾಹಟಿಯ ವೆಟರ್ನರಿ ಕಾಲೇಜ್ ಗ್ರೌಂಡ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗವರ್ನರ್ ಲಕ್ಷ್ಮಣ್ ಪ್ರಸಾದ್ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಆಡಳಿತವಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು. ಪಶ್ಚಿಮ ಬಂಗಾಳದಲ್ಲಿ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ಮಾಜಿ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಅಗರ್ವಾಲ್ ಅವರನ್ನು ನೇಮಿಸಿರುವುದಕ್ಕೆ ಭಾರೀ ಟೀಕೆ ವ್ಯಕ್ತವಾಗಿದೆ. ಸರ್ಕಾರದ ಕ್ರಮವನ್ನು ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ಬಿಜೆಪಿ ಚುನಾವಣಾ ಆಯೋಗ ಚೋರ್ ಬಜಾರ್ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. 5 ರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆಯೇ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಗಳು ಹೆಚ್ಚಾಗಿವೆ. ಸಿಎಂ ಮುಂದುವರಿಯಬೇಕು, ಆದರೆ ಸಂಪುಟ ಪುನರಚನೆ ಆಗಬೇಕು ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಕೇರಳದಲ್ಲಿ ಸಿಎಂ ಸ್ಥಾನ ಇತ್ಯರ್ಥದ ಬಳಿಕ ರಾಜ್ಯದ ಸರದಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಟಿಡಿ ರಾಜೇಗೌಡ ಶಾಸಕರಾಗಿ ಮತ್ತೊಮ್ಮೆ ಪ್ರಮಾಣ ವಚನಕ್ಕೆ ಮುಂದಾಗಿದ್ದಾರೆ. ನಾಳೆ ಸ್ಪೀಕರ್ ಖಾದರ್ ಅವರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪ್ರಮಾಣ ವಚನದ ಸಮಯವನ್ನು ರಾತ್ರಿ ನಿರ್ಧರಿಸುತ್ತೀನಿ ಅಂತ ಸ್ಪೀಕರ್ ಖಾದರ್ ಹೇಳಿದ್ದಾರೆ. ಸಾರಿಗೆ ನೌಕರರಿಗೆ ವೇತನವನ್ನು ರಾಜ್ಯ ಸರ್ಕಾರ ಶೇಕಡಾ 12.5% ಹೆಚ್ಚಳ ಮಾಡಿ ಆದೇಶಿಸಿದೆ. 2025 ಮಾರ್ಚ್ 31ರ ಮೂಲ ವೇತನದ ಮೇಲೆ ಶೇಕಡಾ 12.5% ವೇತನ ಹೆಚ್ಚಳ ಮಾಡಲಾಗಿದ್ದು, ಹೊಸ ವೇತನ 2026 ಜುಲೈ 1ರಿಂದ ಅನ್ವಯವಾಗಲಿದೆ. ಆದರೆ ಸಾರಿಗೆ ನೌಕರರು ಶೇಕಡಾ 25% ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಭರ್ಜರಿ ಮಳೆಯಾಗಿದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಸುತ್ತಮುತ್ತ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಮಲೆನಾಡು, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ, ಕಳಸ, ಕೊಟ್ಟಿಗೆಹಾರ, ಬಣಕಲ್, ಚಾರ್ಮಾಡಿ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಯುದ್ಧ ಪೀಡಿತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಭಾರತಕ್ಕೆ ಆಗಮಿಸಲಿದ್ದಾರೆ. ಮೇ 14 ಮತ್ತು 15ರಂದು ದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಭಾಗಿಯಾಗುವ ಸಲುವಾಗಿ ಅರಾಗ್ಚಿ ಆಗಮಿಸುತ್ತಾ ಇದ್ದು, ಪ್ರಾದೇಶಿಕ ಸ್ಥಿರತೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಇರಾನ್ನ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯಾದರೆ ಅಮೆರಿಕಕ್ಕೆ ಅಚ್ಚರಿಯ ಪ್ರಹಾರ ಕಾದಿದೆ ಅಂತ ಐಆರ್ಜಿಸಿ ಎಚ್ಚರಿಕೆಯನ್ನು ನೀಡಿದೆ. ಅಮೆರಿಕದ ಪಡೆಗಳು ಜಲಸಂಧಿ ಪ್ರವೇಶಿಸಲು ಪ್ರಯತ್ನಿಸಿದರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಥೈಲ್ಯಾಂಡ್ ಪ್ರವಾಸಕ್ಕೆ ತೆರಳಿದ್ದ ಭಾರತೀಯರು ಕೆಫೆಯೊಂದರಲ್ಲಿ ಆಹಾರ ಸೇವಿಸಿದ ಬಳಿಕ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಇವರಲ್ಲಿ ಓರ್ವ ಸಾವಿಗೀಡಾಗಿದ್ದು 3 ಗಂಭೀರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ. 18ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅಮೆರಿಕದ ಓಕ್ಲಹಾಮ್ ರಾಜ್ಯದ ಟುಲ್ಸಾದಲ್ಲಿ ಭಯಾನಕ ಬೆಂಕಿ ಅವಘಡ ಸಂಭವಿಸಿದೆ. ಎಚ್ಎಫ್ ಸಿಂಕ್ಲೇರ್ ಸಂಸ್ಕರಣಾ ಘಟಕದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡು ಭೀಕರ ಸ್ಫೋಟದೊಂದಿಗೆ ಬಾನೆತ್ತರಕ್ಕೆ ಬೆಂಕಿಯ ಜ್ವಾಲೆ ಚಿಮ್ಮಿದೆ. ಹ್ಯಾಂಟಾ ವೈರಸ್ ಪೀಡಿತರು ಪ್ರಯಾಣಿಸ್ತಾ ಇದ್ದ ಐಷಾರಾಮಿ ಹಡಗಿನಿಂದ 26 ಜನರನ್ನು ಸ್ಪ್ಯಾನಿಷ್ ದ್ವೀಪದಲ್ಲಿ ಇಳಿಸಲಾಗಿದೆ. ಇಲ್ಲಿಂದ 2 ಪ್ರತ್ಯೇಕ ವಿಶೇಷ ವಿಮಾನಗಳಲ್ಲಿ ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದ್ದು, ಎಲ್ಲರನ್ನೂ ಕ್ವಾರಂಟೈನ್ ಮಾಡಲಾಗಿದೆ. ಭೀಕರ ಚಂಡಮಾರುತಕ್ಕೆ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ನಗರ ತತ್ತರಿಸಿ ಹೋಗಿದೆ. ಬಿರುಗಾಳಿ ಸಹಿತ ಜೋರು ಮಳೆಯಾಗಿದ್ದು, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ.